ಹಾಯ್ ನಮಸ್ತೆ ವಾಚ್ ಕನ್ನಡ ಸೀನಿಯರ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಾಮಾಚಾರಿ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಸಂಚಿಕೆ ಪ್ರಾರಂಭದಲ್ಲಿ ಚಾರುನ ರಾಮಾಚಾರಿ ಒಂದು ಪ್ಲೇಸಲ್ಲಿ ಡ್ರಾಪ್ ಮಾಡ್ತಾನೆ. ಆವಾಗ ಹೇಳ್ತಾನೆ, ಆಯ್ತು ಮೇಡಮ್, ನಿಮ್ಗೆ ಕೆಲಸ ಇದೆ ಅಂತ ಹೇಳಿದ್ರಲ್ವಾ, ಹೋಗಿ ಅಂತ ಹೇಳ್ತಾನೆ. ಆಗ ಚಾರು ಕೇಳ್ತಾಳೆ, ಅಲ್ಲ ರಾಮಾಚಾರಿ, ನೀನು ಏನು ನನ್ನ ಹತ್ರ ಕೇಳಲ್ವಾ? ನೀನು ಯಾಕೆ ಇಲ್ಲಿಗೆ ಬಂದೆ? ಏನು ಕೆಲಸ? ಏನು ನನ್ನ ಹತ್ರ ಕೇಳಲ್ವಾ ರಾಮಾಚಾರಿ ಅಂತ ಹೇಳ್ತಾಳೆ ಚಾರು. ಆಗ ರಾಮಾಚಾರಿ ಹೇಳ್ತಾನೆ, ನೀವು ಏನೇ ಕೆಲ್ಸಕ್ಕೆ ಬಂದಿದ್ರು ಅದು ನಮ್ಮನೆಗೆ ಒಳ್ಳೇದಾಗುತ್ತೆ ತಾನೆ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಹೌದು ರಾಮಾಚಾರಿ, ನಾನು ಹೊಸದೊಂದು ನೂಲಿನ ಉಂಡೆ ತಗೊಂಡೆ, ಆದ್ರೆ ಆ ನೂಲು ಎಲ್ಲ ಕಗ್ಗಂಟಾಗಿದೆ, ಎಲ್ಲ ಸಿಕ್ಕಾಗಿದೆ. ಅದನ್ನ ಸರಿ ಮಾಡ್ಲೇಬೇಕು. ಅದನ್ನ ಸರಿ ಮಾಡಿದ್ರೆ ತಾನೇ ಎಲ್ಲ ಒಳ್ಳೇದಾಗೋದು. ಹಾಗೇನೆ ಕೆಲವೊಂದು ವಿಷಯಗಳು ಕಗ್ಗಂಟಾಗಿ ಕೂತಿದೆ, ಆ ವಿಷಯನ ಸರಿ ಮಾಡಬೇಕು. ಆವಾಗ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ಆಯ್ತು ಮೇಡಮ್, ನಿಮ್ಗೆ ಏನ್ ಕೆಲಸ ಬೇಕು ಅದನ್ನ ನೀವು ಮಾಡಿ, ಆದ್ರೆ ರಿಸ್ಕ್ ಒಂದು ತಗೊಳ್ಬೇಡಿ ಮೇಡಮ್. ನಿಮ್ಮ ಜೊತೆ ನಾನು ಯಾವಾಗಲೂ ಇರ್ತೇನೆ. ಆ ಥರ ರಿಸ್ಕ್ ತಗೊಳ್ಬೇಕಾದ್ರೆ ನಂಗೊಂದು ಕಾಲ್ ಮಾಡಿ, ನಾನು ನಿಮ್ಮ ಜೊತೆನೇ ಇರ್ತೇನೆ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಅಲ್ಲ ರಾಮಾಚಾರಿ, ಈಗಿನ ಕಾಲದಲ್ಲಿ ಎಲ್ಲ ಗಂಡಸರು ಹೆಂಡತಿ ಎಲ್ಲಿಗೆ ಹೋಗ್ತಾಳೆ, ಎಲ್ಲಿಗೆ ಬರ್ತಾಳೆ, ಅವಳು ಯಾರಿಗೆ ಕಾಲ್ ಮಾಡ್ತಾಳೆ, ಅವಳ ಫ್ರೆಂಡ್ ಸರ್ಕಲ್ ಏನು, ಎಲ್ಲನೂ ಚೆಕ್ ಮಾಡ್ತಾರೆ. ಆದರೆ ನೀನು ಅದನ್ನೇನು ಕೇಳ್ತಿಲ್ಲಲ್ಲ ರಾಮಾಚಾರಿ ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ಯಾಕೆ ಮೇಡಮ್ ಅದಲ್ಲ, ನೀವು ಏನೇ ಮಾಡಿದ್ರು ಅದು ನಮ್ಮನೆ ಒಳ್ಳೇದಕ್ಕೋಸ್ಕರ ಮಾಡ್ತೀರಾ, ನಿಮ್ಮ ಮೇಲೆ ನಂಗೆ ನಂಬಿಕೆ ಇದೆ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ಗ್ರೇಟ್ ರಾಮಾಚಾರಿ ನೀವು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ ಹೇಳ್ತಾನೆ, ನೀವು ಕೂಡ ಗ್ರೇಟ್ ಮೇಡಮ್ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಇನ್ನು ಚಾರು ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ, ರಿಸ್ಕ್ ತಗೊಳ್ಬೇಕಾದ ಪರಿಸ್ಥಿತಿ ಬಂದರೆ ತಗೊಳ್ಬೇಕಾಗುತ್ತೆ ರಾಮಾಚಾರಿ, ನಮ್ಮ ಮನೆಗೋಸ್ಕರ ನಾನು ಇದನ್ನೆಲ್ಲ ಮಾಡಲೇಬೇಕು ಅಂತ ಹೇಳ್ತಾಳೆ. ಇನ್ನು ಈ ಕಡೆ ವೈಶಾಖ ಮತ್ತೆ ರುಕ್ಕು ಮಾತಾಡ್ತಾ ಇರ್ತಾರೆ. ರುಕ್ಕು ಹೇಳ್ತಾಳೆ, ಅಕ್ಕ, ನಂಗೆ ತುಂಬಾನೇ ಟೆನ್ಷನ್ ಆಗ್ತಿದ್ದಾಗ ರಾಮಾಚಾರಿ ಮತ್ತೆ ಚಾರು ಎಲ್ಲಿಗೂ ಹೋದ್ರು. ಅಷ್ಟೇ ಅಲ್ಲ, ಅವ್ರು ಅವಾಗದಿಂದ ಏನು ಗುಸು ಗುಸು ಮಾತಾಡ್ಕೊಳ್ತಾ ಇದ್ದಾರೆ, ಅಂದ್ರೆ ಅವ್ರು ಏನೋ ನಮ್ಮ ವಿರುದ್ಧ ಪ್ಲಾನ್ ಮಾಡ್ತಿದಾರಕ್ಕ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಯಾಕೆ ರುಕ್ಕು ನಿಂಗೆ ಇಲ್ಲ ಸಲದ ಅನುಮಾನ? ಹಾಗೇನೂ ಇಲ್ಲ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯ ಅಂತ ಹೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಅಲ್ಲ ಅಕ್ಕ, ನೀನೇ ನೋಡಿದ್ಯಾ, ಚಾರು ಹೇಳಿದ್ದು ರಾಮಾಚಾರ್ಯ ಹತ್ರ ನನ್ನ ಪ್ಲೇಸಿಗೆ ಡ್ರಾಪ್ ಮಾಡಂತ ಹೇಳಿ. ಅಂಥದ್ರಲ್ಲಿ ಅವ್ರು ಎಲ್ಲಿಗೆ ಹೋದ್ರು? ಅದು ಈ ಬೆಳಿಗ್ಗೆ. ಏನೋ ಆಗ್ತಿದೆ ಅಕ್ಕ, ಅವ್ರಿಗೇನೋ ಸಾಕ್ಷಿ ಸಿಕ್ಕಿದೆ, ಅವ್ರು ಅದ್ರ ಹಿಂದೆ ಹೋಗ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ನೀನೇ ಅಂತ ಅವಳಿಗೆ ಗೊತ್ತಾಗಿದೆ, ಅನುಮಾನ ಬಂದಿದೆ ಇರಬೇಕು, ಅದಕ್ಕೆ ಆ ಸಾಕ್ಷಿನ ಹುಡುಕ್ಲಿಕ್ಕೆ ಅವಳು ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಅಯ್ಯೋ ರುಕ್ಕು, ನೀನ್ ಯಾಕೆ ಟೆನ್ಷನ್ ಮಾಡ್ಕೊಂತಿದ್ಯಾ? ಒಂದು ವೇಳೆ ಅವಳಿಗೆ ಅನುಮಾನ ಬಂದಿದ್ರೆ ಅವಳು ನನ್ನ ಎದುರಿಗೆ ಕೇಳ್ತಾ ಇದ್ಲಲ್ವಾ ಅಂತ ಹೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಅಕ್ಕ, ನಿಂಗೆ ಚಾರು ಹೇಗಂತ ಗೊತ್ತಿಲ್ವಾ? ಅವಳು ಬುದ್ಧಿವಂತೆ. ಅನುಮಾನ ಬಂದಿದ್ರೆ ಆ ಅನುಮಾನ ಪರಿಹರಿಸ್ಕೊಳ್ಳದೆ ಅವಳಿಗೆ ಸಾಕ್ಷಿ ಎಲ್ಲ ಸಿಕ್ಕಿದ ಮೇಲೆ ನಿನ್ ಜೊತೆ ಬಂದು ಮಾತಾಡ್ತಾಳೆ, ನಿನ್ ಎದುರಿಗೆ ತಂದು ಇರ್ತಾಳೆ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಅಲ್ಲ ರುಕ್ಕು, ನೀನ್ ಇಷ್ಟಿನ ನನ್ನ ಜೊತೆ ಇದ್ಯಾ, ನಿಂಗೆ ನಾನು ಏನಂತ ಗೊತ್ತಾಗ್ಲಿಲ್ವಾ? ನಾನು ಯಾವುದೇ ಒಂದು ಕೆಲಸ ಮಾಡಿದಾಗ ಅದ್ರ ಎವಿಡೆನ್ಸ್ ಸಿಗ್ಬಾರ್ದು, ಆ ರೀತಿ ಕೆಲಸ ಮಾಡ್ತೇನೆ. ನೀನಿನ್ ಹೆಜ್ಜೆ ಬೇಕಾದ್ರೆ ಕಂಡು ಹಿಡಿಬೋದು, ಆದ್ರೆ ನನ್ನ ಹೆಜ್ಜೆನ ಕಂಡು ಹಿಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಸಾಕ್ಷಿನ ನಾಶ ಮಾಡಿ ನಾನ್ ಮುಂದ್ ಬರೋದು ಅಂತ ಹೇಳ್ತಾಳೆ. ಆಗ ರುಕ್ಕು ಹೇಳ್ತಾಳೆ, ಅಲ್ಲ ಅಕ್ಕ, ಏನಾದ್ರೂ ಗೊತ್ತಾದ್ರೆ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ರುಕ್ಕು, ನೀನ್ ಟೆನ್ಷನ್ ಮಾಡೋದನ್ನ ಬಿಡು, ಕೂಲ್ ಆಗಿರು. ಇನ್ನು ನೀನ್ ನೋಡ್ಬೇಕಾಗಿದ್ದು ತುಂಬಾನೇ ಇದೆ ಡ್ರಾಮಾಗಳಿದೆ, ಆಟಗಳಿದೆ, ಎಲ್ಲ ಪ್ಲಾನ್ ಟ್ವಿಸ್ಟ್ ಎಲ್ಲಾನು ಇದೆ. ಅದನ್ನೆಲ್ಲ ನೀನ್ ನೋಡ್ಬೇಕು. ಅದನ್ನ ನೋಡ್ಬೇಕಂದ್ರೆ ನೀನ್ ಕೂಲ್ ಆಗಿರ್ಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಚಾರು ಶ್ರುತಿನ ಫ್ರೆಂಡ್ನ ಮೀಟ್ ಮಾಡ್ತಾಳೆ. ಶ್ರುತಿನ ಫ್ರೆಂಡ್ ಹೇಳ್ತಾಳೆ, ಅಲ್ಲ ಅಕ್ಕ, ನೀವ್ ಯಾಕೆ ನನ್ನ ಇಲ್ಲಿ ಬರ್ಲಿಕ್ಕೆ ಹೇಳಿದ್ರಿ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ಶ್ರುತಿ ಯಾವುದೋ ಕೋರ್ಸಿಗೆ ಜಾಯ್ನ್ ಆಗಿದ್ದಾಳಂತಲ್ಲ, ನೀನ್ ಅವಳ ಜೊತೆ ಇದ್ಯಾ? ಏನಾದ್ರೂ ಅವಳು ಹೇಳಿದ್ಲಾ ಅಂತ ಹೇಳ್ತಾಳೆ. ಆಗ ಅವಳ ಫ್ರೆಂಡ್ ಹೇಳ್ತಾಳೆ, ಕೋರ್ಸಾ? ಇಲ್ಲ, ಅವಳನ್ನ ಮೀಟ್ ಆಗದೆ 6 ತಿಂಗಳಕ್ಕಿಂತ ಜಾಸ್ತಿ ಆಯ್ತು. ಬೇಕಾದ್ರೆ ನನ್ನ ಇನ್ನೊಂದು ಫ್ರೆಂಡ್ ಇದ್ದಾಳೆ, ಅವಳ ನಂಬರ್ ಕೊಡ್ತೇನೆ, ಅವಳ ಹತ್ರ ಕೇಳಿ ಅಂತ ಹೇಳಿ ನಂಬರ್ ಕೊಡ್ತಾಳೆ. ಚಾರು ಇನ್ನೊಂದು ಫ್ರೆಂಡ್ ಕೇಳಿದಾಗ್ಲೂ ಅವಳು ಹೇಳ್ತಾಳೆ, ಅವಳಮ್ಮನ್ ಮೀಟ್ ಆಗದೆ ತುಂಬಾನೇ ದಿವಸ ಆಯ್ತು ಅಂತ ಹೇಳ್ತಾಳೆ. ಆಗ ಚಾರುಗೆ ಶ್ರುತಿ ಮೇಲೆ ಅನುಮಾನ ಬರುತ್ತೆ. ಅಂದ್ರೆ ಶ್ರುತಿ ಕೋರ್ಸಿಗೆ ಹೋಗ್ತಾ ಇಲ್ಲ, ಏನೋ ಆಗ್ತಾ ಇದೆ ಅನ್ನೋ ಸತ್ಯ ಗೊತ್ತಾಗುತ್ತೆ. ಇನ್ನು ಈ ಕಡೆ
ವೈಶಾಖ ಕೂತ್ಕೊಂಡು ಸಾಂಗ್ ಹಾಡ್ತಾ ಇರ್ತಾಳೆ. ಆಗ ಚಾರು ಮನೆಯೊಳಗೆ ಬರ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಏನೇ ನಾನಿಲ್ಲಿ ಸಾಂಗ್ ಹಾಡ್ತಾ ಇದ್ದೇನೆ, ನಿಂಗೇನು ಅನಿಸ್ತಾ ಇಲ್ವಾ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ಏನ್ ಅನಿಸ್ಬೇಕಕ್ಕ, ಹೊರಗಡೆ ಹೀಗೆ ಯಾರೋ ಇಬ್ರು ಜನ ಸಾಂಗ್ ಹಾಡ್ತಾ ಇದ್ರು, ಅವರಿಗೆ ನಾನು ಚಿಲ್ಲರೆ ಕೊಟ್ಟು ಬಂದೆ, ಆದ್ರೆ ಏನ್ ಮಾಡ್ಲಿ, ನಿಂಗೆ ಚಿಲ್ಲರೆ ಕೊಡ್ಲಿಕ್ಕೆ ನಂತರ ಹಣನೇ ಇಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ವೈಶಾಖಂಗೆ ಸಿಟ್ಟು ಬರುತ್ತೆ. ಏನೇ ಮಾತಾಡ್ತಿದ್ಯಾ, ನಂಗೆ ಟಾಂಗ್ ಕೊಡ್ತಿದ್ಯಾ ಅಂತ ಹೇಳ್ತಾಳೆ. ಇರೋದನ್ನೇ ಹೇಳ್ದೆ ಅಕ್ಕ ಅಂತ ಹೇಳ್ತಾಳೆ. ನೋಡು, ನೀನ್ ಎಷ್ಟು ಸೋತ್ ಬಂದಿದ್ಯಾ, ಸೋತ್ರು ನಿನ್ ಬುದ್ಧಿ ಏನ್ ಕಡಿಮೆ ಆಗ್ಲಿಲ್ಲ ಅಲ್ವಾ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ನಾನ್ ಸೋಲೋದು ಒಳ್ಳೆಯವ್ರ ಮುಂದೆ, ಪ್ರೀತಿ ಮುಂದೆ, ನಿನ್ನಂತರ ಮುಂದೆ ಅಲ್ಲ ಅಕ್ಕ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ನೀನ್ ಏನೇ ಹೇಳು, ಬೆಳಿಗ್ಗೆ ಹೋಗಿ ಬಂದಿ ಅಲ್ವಾ ಏನೋ ಕೆಲ್ಸಕ್ಕೆ, ಆ ಕೆಲ್ಸದಿಂದ ನಿಂಗೆ ಏನೂ ಸಿಗ್ಲಿಲ್ಲ, ನಿರಾಶೆ ಸಿಕ್ತು, ಹತಾಶೆ ಸಿಕ್ತು, ಮನಸ್ಸು ತುಂಬಾನೇ ಭಾರ ಆಗಿದೆ, ನಿನ್ ಮುಖ ನೋಡು ಎಷ್ಟು ಬೇಜಾರಲ್ಲಿ ಇದೀಯಾ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ಬೇಜಾರು, ಹತಾಶೆ, ನಿರಾಸೆ ಇದೆಲ್ಲ ಒಂದ್ ಕಾಲ ಅಕ್ಕ, ಒಂದ್ರ ಹಿಂದೆ ಒಂದ್ ಬರ್ತಾನೆ ಇರ್ತದೆ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಏನ್ ಗೊತ್ತಾ ಚಾರು, ನಿನ್ನ ನೋವು ನನಗೆ ಖುಷಿ, ನಿನ್ನ ಹತಾಶೆ, ನಿರಾಸೆ ನನಗೆ ಮಜಾ ಕೊಡುತ್ತೆ, ಅದೇ ನಂಗೆ ಶಕ್ತಿ ಕೊಡುತ್ತೆ, ನಾನು ಇಷ್ಟು ಖುಷಿಯಾಗಿದ್ದೇನೆ ಗೊತ್ತಾ ನಿಂಗೆ ಅಂತ ಹೇಳ್ತಾಳೆ. ಆಗ ಚಾರು ಹೇಳ್ತಾಳೆ, ಇರ್ಲಿ ಅಕ್ಕ, ಖುಷಿಯಾಗಿರು, ಸಂತೋಷ ಮತ್ತೆ ದುಃಖ ಅನ್ನೋದು ಕಾಲದ ತರ, ಒಂದ್ಸಲ ಸಂತೋಷ ಬರುತ್ತೆ, ಇನ್ನೊಂದ್ಸಲ ದುಃಖ ಬರುತ್ತೆ, ಒಂದ್ರ ಹಿಂದೆ ಒಂದ್ ಬರ್ತಾನೆ ಇರುತ್ತೆ. ಸಂತೋಷ ಬಂದಾಗ ಹಿಗ್ಬಾರ್ದು, ದುಃಖ ಬಂದಾಗ ಹಿಗ್ಬಾರ್ದು, ಎರಡನ್ನೂ ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಬೇಡ್ಕೋಬೇಕು. ಇವಾಗ ನೀನ್ ಸಂತೋಷದಲ್ಲಿ ಇದೆಯಲ್ವಾ, ಅದು ಹೆಚ್ಚು ದಿನ ಇರಲ್ಲ ಬಿಡು, ಇನ್ ನಿಂಗೆ ದುಃಖ ಕೊಡುವ ಕಾಲ ಬಂದೇ ಬರುತ್ತೆ, ಎಲ್ಲದಕ್ಕೂ ತಯಾರಾಗಿರು ಅಂತ ಹೇಳಿ ಅವಳಿಗೆ ಸರಿಯಾಗಿ ಟಾಂಗ್ ಕೊಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ರುಕ್ಕು ಬರ್ತಾಳೆ. ರುಕ್ಕು ಬಂದು ಹೇಳ್ತಾಳೆ, ಅಲ್ಲ ಅಕ್ಕ, ಅವಳೇನ್ ಈ ರೀತಿ ಮಾತಾಡಿ ಹೋದ್ರು, ಅವಳಿಗೆ ಏನು ಅನ್ಸಲ್ವಾ, ನೀನ್ಯಾಕಕ್ಕ ಸುಮ್ಮನೆ ಇದ್ದಿ ಅವಳಷ್ಟು ಮಾತಾಡುವಾಗ ಅಂತ ಹೇಳ್ತಾಳೆ. ಆಗ ವೈಶಾಖ ಹೇಳ್ತಾಳೆ, ಅವಳು ಭ್ರಮೇಲಿದ್ದಾಳೆ ಕಣೆ, ಅದೇ ಭ್ರಮೇಲಿ ಬದುಕ್ತಾ ಇದ್ದಾಳೆ, ಎಷ್ಟು ದಿನ ಆ ಭ್ರಮೇಲಿ ಇರ್ತಾಳೆ ನಾನು ನೋಡ್ತೇನೆ, ಅವಳ ಮುಖದಲ್ಲಿ ನೋವು ಬರ್ಬೇಕು, ಅದನ್ನ ನೋಡ್ಬೇಕು, ಆ ಟೈಮ್ ಬಂದೇ ಬರುತ್ತೆ, ಎಲ್ಲಾನು ಕೆಲಸ ಮುಗಿಸಿದ್ದೇನೆ, ಇನ್ನು ಆದಷ್ಟು ಬೇಗ ಅವಳ ಮುಖದಲ್ಲಿ ಟೆನ್ಷನ್ ಬರುವ, ಬೇಜಾರ್ ಬರುವ ಸಮಯ ಬಂದೇ ಬರುತ್ತೆ, ನಾನು ಅದನ್ನ ನೋಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ಜಾನಕಿ ಮತ್ತೆ ಶ್ರುತಿ ಮನೆಯೊಳಗೆ ಬರ್ತಾರೆ. ಅವಾಗ ನಾರಾಯಣಾಚಾರ್ಯರು ಕೇಳ್ತಾರೆ, ಎಲ್ಲಿಗೆ ಹೋಗಿದ್ದೆ ಜಾನಕಿ, ಇಷ್ಟೊತ್ತು ಬೆಳಿಗ್ಗೆಯಿಂದ ಕಾಣಿಸ್ತಾ ಇರ್ಲಿಲ್ಲ, ಎಲ್ಲಿಗೆ ಹೋಗಿದ್ದೆ ಅಂತ ಕೇಳ್ತಾರೆ. ಆಗ ಜಾನಕಿ ಹೇಳ್ತಾಳೆ, ಅದು ರೀ, ದೇವಸ್ಥಾನಕ್ಕೆ ಹೋಗಿದ್ವಿ, ಏನೋ ಮನ್ಸಿಗೆ ಸಮಾಧಾನ ಇರ್ಲಿಲ್ಲಲ್ವಾ, ಬಂದ್ ಗಂಡು ನಮ್ಗೆ ಇಷ್ಟ ಆಗ್ಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ತಾಳೆ. ಆಗ ನಾರಾಯಣಾಚಾರ್ಯರು ಕೇಳ್ತಾರೆ, ಹೌದಾ, ಹಾಗಾದ್ರೆ ಖಾಲಿ ಕೈಯಲ್ಲಿ ಬಂದಿದ್ದೀರಾ, ಪ್ರಸಾದ ಇಲ್ಲಿ ಅಂತ ಕೇಳ್ತಾರೆ. ಆವಾಗ ಜಾನಕಿ ಹೇಳ್ತಾಳೆ, ಅಯ್ಯೋ ರೀ, ಅದೇನಂದ್ರೆ ನಮ್ಗೆ ಹೋಗುವಾಗ ದೇವಸ್ಥಾನಕ್ಕೆ ಹೋಗ್ಬೇಕನ್ನೋದು ಇರ್ಲಿಲ್ಲ, ಆದ್ರೆ ನಡ್ಕೊಂಡು ಹೋಗ್ತಿರುವಾಗ ನಮ್ಗೆ ಯಾಕೋ ಅನಿಸ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ, ಅದಕ್ಕೆ ನಾನ್ ಮತ್ತೆ ಶ್ರುತಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ಅಷ್ಟೇ ಅಲ್ಲ, ಪ್ರಸಾದನ ಅಲ್ಲೇ ಮಕ್ಳು ಆಟ ಆಡ್ತಿದ್ರು, ಅವ್ರಿಗೆ ಕೊಟ್ಟು ಬಂದ್ವಿರಿ ಅಂತ ಹೇಳ್ತಾರೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ಹೌದಾ, ಆಯ್ತು, ನಾನ್ ಇಲ್ಲಿ ಶಾಮರಾಯರ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳ್ತಾರೆ. ಆಗ ಜಾನಕಿ ಹೇಳ್ತಾಳೆ, ಏನು ಶಾಮರಾಯರ ಮನೆಗ, ಯಾಕೆ ಅಂತ ಕೇಳ್ತಾಳೆ. ಆಗ ನಾರಾಯಣಾಚಾರ್ಯರು ಹೇಳ್ತಾರೆ, ಅವ್ರ ಮದುವೆ ಮಧ್ಯಸ್ಥಿಕೆ ಮಾಡ್ತಾರಲ್ವ ಜಾನಕಿ, ನಮ್ ಶ್ರುತಿಗೊಂದ್ ಒಳ್ಳೆ ಗಂಡನ್ ಹುಡುಕಿ ಕೊಡಿ ಅಂತ ಕೇಳೋಕೆ, ಅವ್ರು ಸಾವಿರಾರು ಮದ್ವೆ ಮಾಡಿದ್ದಾರೆ, ಅವ್ರು ಹುಡುಕಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ, ನಾನ್ ಹೋಗಿ ಶ್ರುತಿ ಜಾತಕ ತಗೊಂಡೋಗಿ ಕೊಟ್ಟು ಬರ್ತೇನೆ, ಹುಡುಗ ಇಷ್ಟ ಆದ್ರೆ ನಮ್ಗೆ, ನಿಂಗೆ, ಮನೆಯವ್ರಿಗೆ ಎಲ್ರಿಗೂ ಇಷ್ಟ ಆದ್ರೆ ಮುಂದಿನ ಮಾತುಕತೆ ಮಾಡೋಣ, ನಾನೀಗ ಮೊದಲು ಶಾಮರಾಯರ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.